ಸೊ ರೀಸೆಂಟಾಗಿ ನೀವೆಲ್ಲರೂ ನೋಡಿರ್ತೀರ, ರಾಜಮಾಮಿ ಅಂತ ಒಬ್ಬ ಯೂಟ್ಯೂಬರ್ ವಿಜಯ್ ಮಲ್ಯ ಅವರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ತಾರೆ. ಅದು ಸ್ವಲ್ಪ ದಿನದಲ್ಲೇ 2 ಕೋಟಿ ವ್ಯೂಸ್ ಮೇಲೆ ಹೋಗುತ್ತೆ, ಇನ್ನು ಹೆಚ್ಚುತ್ತಾನೇ ಹೋಗುತ್ತೆ. ಆ ಒಂದು ವಿಡಿಯೋ ಆಲ್ಮೋಸ್ಟ್ 4 ಅವರ್ಸ್ ಇರುತ್ತೆ. ಸೊ ಆ ಪಾಡ್ಕಾಸ್ಟಲ್ಲಿ ವಿಜಯ್ ಮಲ್ಯ ಅವ್ರು ಹೇಳಿದ್ದೇನು, ನಾನು ಕಳ್ಳನೇ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವ್ರಿಗೆ ಸಾಲ ಕೊಟ್ಟಿರೋವಂಥ ಬ್ಯಾಂಕೇ ಇಲ್ಲಿ ಫ್ರಾಡ್ ಮಾಡ್ತಾ? ಇಷ್ಟು ದಿನ ನಾವೆಲ್ಲ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ವಾ? ಅವ್ರು ನಿಜಕ್ಕೂ ಫ್ರಾಡ್ ಮಾಡಿಲ್ವಾ? ಆದರೆ ಗಮನಿಸಬೇಕಾಗಿರೋ ವಿಷಯ ಇನ್ನೊಂದಿದೆ. ಈ ವಿಡಿಯೋ ಇವಾಗಲೇ ಯಾಕೆ ರಿಲೀಸ್ ಆಯಿತು? ರೀಸೆಂಟಾಗಿ RCB 18 ವರ್ಷ ಆದಮೇಲೆ ಕಪ್ನ ಗೆಲ್ಲುತ್ತೆ. ಸೊ ವಿಜಯ್ ಮಲ್ಯ ಅವ್ರಿಗೆ ಇದೇ ಬೆಸ್ಟ್ ಟೈಮ್ ಅಂತ ಅನಿಸ್ತಾ. ಜೊತೆಗೆ ಈ ಮನುಷ್ಯ ಎಷ್ಟೋ ವರ್ಷಗಳಿಂದ ಇಂಡಿಯಾದ ಜನರಾಗಿರ್ಬೋದು, ಪೊಲಿಟಿಷಿಯನ್ಸ್ಗಳಾಗಿರ್ಬೋದು, ನ್ಯೂಸ್ಗಳ ವಿಲೇನ್ ಆಗಿದ್ದರು. ಈಗ ಅದೇ ಜನರ ದೃಷ್ಟಿಲಿ ಹೀರೋ ಆಗ್ತಿದ್ದಾರೆ. ಹಾಗಾದರೆ ಅಂಥದ್ದೇನು ಹೇಳಿದ್ರು ಅವ್ರ ಪಾಡ್ಕಾಸ್ಟಲ್ಲಿ? ಸೊ ನಾನು ಕಂಪ್ಲೀಟ್ ಪಾಡ್ಕಾಸ್ಟಲ್ಲಿ ವಿಜಯ್ ಮಲ್ಯ ಅವ್ರು ಏನು ಹೇಳಿದ್ರು ಆ್ಯಂಡ್ ಇಲ್ಲಿ ಅವ್ರು ನಿಜಕ್ಕೂ ಮೋಸ ಮಾಡಿದ್ರಾ ಇಲ್ವಾ? ಗೌರ್ಮೆಂಟ್ ತಪ್ಪಿತ್ತಾ ಅಥವಾ ಬ್ಯಾಂಕ್ ತಪ್ಪಿತ್ತಾ ಅಥವಾ ನಮ್ಮದೇ ತಪ್ಪಾ? ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಝೀರೋ ಫ್ರಮ್ ಹೀರೋ. ವಿಜಯ್ ಮಲ್ಯ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನ್ಯೂಸ್ ಮೀಡಿಯಾ ಅವ್ರನ್ನ ಒಬ್ಬ ಹೀರೋಯಿಂದ ಝೀರೋ ಆಗಿ ಮಾಡುತ್ತೆ ಅಂತ. ಸೊ ಆ ಹೀರೋನ ಕತೆ ಏನು? ವಿಜಯ್ ಮಲ್ಯ ಅವರ ಫಾದರ್ ವಿಠಲ್ ಮಲ್ಯ ಅವರು ಡೆತ್ ಆದಮೇಲೆ ಆ ಕಂಪನಿಯ ಶೇರ್ ಹೋಲ್ಡರ್ ಸಪೋರ್ಟಿಂದ ವಿಜಯ್ ಮಲ್ಯ UB ಕಂಪನಿಯ ಚೇರ್ಮನ್ ಆಗ್ತಾರೆ. ಅದಾದಮೇಲೆ 2005ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಅವ್ರು ಸಕ್ಸಸ್ ಆಗ್ತಾನೇ ಇರ್ತಾರೆ. ಅದಾದಮೇಲೆ 2008ರಲ್ಲಿ RCB ಫ್ರ್ಯಾಂಚೈಸ್ನ ಓನ್ ಮಾಡ್ತಾರೆ. ಅದಕ್ಕೆ ಮೇನ್ ರೀಸನ್ ಬಂದು ಅವ್ರು ಹೇಳೋ ಪ್ರಕಾರ ಅವರ ಕಿಂಗ್ ಫಿಶರ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಕ್ಕೆ. ಇಷ್ಟೆಲ್ಲ ಚೆನ್ನಾಗೇ ನಡೀತಿತ್ತು. ಆದರೆ 2008ರಲ್ಲಿ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಆಗ ವಿಜಯ್ ಮಲ್ಯ ಅವರು ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀ ಪ್ರಣಬ್ ಮುಖರ್ಜಿ ಅವ್ರ ಹತ್ರ ಹೋಗಿ, ನಾನು ಕಿಂಗ್ ಫಿಶರ್ ಏರ್ಲೈನ್ನ ಡೌನ್ ಸೈಜ್ ಮಾಡಬೇಕು ಅಂತ ಇದ್ದೀನಿ, ಏರ್ಕ್ರಾಫ್ಟ್ಸ್ ನಂಬರ್ಸ್ನ ರೆಡ್ಯೂಸ್ ಮಾಡಬೇಕು, ಎಂಪ್ಲಾಯೀಸ್ನ ಲೇ ಆಫ್ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ಆ ಒಂದು ಆರ್ಥಿಕ ಸ್ಥಿತಿಲಿ ನಾನು ಇದನ್ನೆಲ್ಲ ಆಪ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಇಂಡಿಯಾದ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಇಲ್ಲ, ಎಂಪ್ಲಾಯ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇದೆ, ಕೆಲಸಗಾರರು ಕೆಲಸ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ ಆ್ಯಂಡ್ ಕನೆಕ್ಟಿವಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಂಕ್ ನಮಗೆ ಸಪೋರ್ಟ್ ಮಾಡ್ತಾರೆ, ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸೊ ವಿಜಯ್ ಮಲ್ಯ ಅವರು ಬ್ಯಾಂಕ್ ಸಪೋರ್ಟಿಂದ ಆ ಕಿಂಗ್ ಫಿಶರ್ ಏರ್ಲೈನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದರೆ ವಿಜಯ್ ಮಲ್ಯ ಅವರು 2007ರಲ್ಲಿ ಡೆಕ್ಕನ್ ಏರ್ಲೈನ್ಸ್ನ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಆ ಒಂದು ಏರ್ಲೈನ್ಸ್ನ ಟಿಕೆಟ್ ಕಸ್ಟಮರ್ಗೆ ₹1 ಸೆಲ್ ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಕಾಂಪಿಟೇಟರ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಆ ರೀಸನ್ಗೆ ಅದನ್ನು ಇವರು ಕಿಂಗ್ ಫಿಶರ್ ಏರ್ಲೈನ್ಸ್ನ ಜೊತೆಗೆ ಮರ್ಜ್ ಮಾಡ್ಕೊಂಡಿರ್ತಾರೆ. ಬಟ್ ಈ ಒಂದು ಮರ್ಜ್ಡ್ ಎಂಟಿಟಿ ಮೇಲೆ 7,000 ಕೋಟಿ ಸಾಲ ಬೀಳುತ್ತೆ. ಸೊ ಅದರಿಂದ ಅವ್ರಿಗೆ ಟ್ಯಾಕ್ಸಸ್ ಆಗಿರ್ಬೋದು, ಸಂಬಳ ಆಗಿರ್ಬೋದು ಮತ್ತು ಸಾಲನ ವಾಪಸ್ ಕಟ್ಟೋಕ್ಕೆ ಆಗದೇ ಇರೋದ್ರಿಂದ 2012ರಲ್ಲಿ ಅದು ತನ್ನ ಲೈಸೆನ್ಸ್ನ ಕಳ್ಕೊಳ್ಳುತ್ತೆ. ಬಟ್ ವಿಜಯ್ ಮಲ್ಯ ಅವ್ರು ಹೇಳ್ತಾರೆ, ಈ ಸಾಲನ SBI ಚೇರ್ಪರ್ಸನ್ ಜೊತೆ ನಾನು ಮಾತಾಡಿ ಸೆಟಲ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ. ಬಟ್ SBI ಅವರಿಗೆ 5,000 ಕೋಟಿ ಸಾಲ ಅಷ್ಟೇ ಅಲ್ಲ, ಅದರ ಜೊತೆಗೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಎಲ್ಲ ಸೇರಿಸಿ 14,100 ಕೋಟಿನ ಡಿಮ್ಯಾಂಡ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಸೆಟಲ್ಮೆಂಟ್ಗೆ ಏನು ಅಪ್ರೋಚ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು, ಅದರ ಪ್ರೂಫ್ ಕೂಡ ಇದೆ ಅಂತ ಜಸ್ಟಿಫೈ ಮಾಡ್ಕೊತಾರೆ ವಿಜಯ್ ಮಲ್ಯ ಅವರು. ಆದರೆ ಈ ಎಲ್ಲ ವಿವಾದಗಳ ಮಧ್ಯೆ ವಿಜಯ್ ಮಲ್ಯ 2015ರಲ್ಲಿ ಅವರ 60ನೇ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಸೊ ಆ ಒಂದು ಪಾರ್ಟಿ ಕಿಂಗ್ ಫಿಶರ್ ಏರ್ಲೈನ್ಸ್ನ ಎಂಪ್ಲಾಯೀಸ್ಗಳಿಗೆ, ಜನಗಳಿಗೆ, ಮೀಡಿಯಾಗಳಿಗೆ ವಿವಾದ ಹುಟ್ಕೊಳ್ಳುತ್ತೆ. ಆದರೆ ವಿಜಯ್ ಮಲ್ಯ ಅವ್ರು ಹೇಳೋದೇನಂತ ಹೇಳಿದ್ರೆ, ಏರ್ಲೈನ್ ಶಟ್ ಡೌನ್ ಆಗಿದ್ದು 2012ರಲ್ಲಿ, ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದು 2015ರಲ್ಲಿ. ಮಧ್ಯೆ ತುಂಬಾ ಟೈಮ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ಆ ಮೀಡಿಯಾಯಿಂದ ಹಿಡಿದು ಪಬ್ಲಿಕ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಬರೀ ಹೇಳೋದು ವಿಜಯ್ ಮಲ್ಯ ಫ್ರಾಡ್, ಕಳ್ಳ ಅಂತ. ಆದರೆ ಕಿಂಗ್ ಫಿಶರ್ಗೆ ಶೇರ್ ಹೋಲ್ಡರ್ಸ್ ಕೂಡ ಇದ್ದರು. ನಾನು ಒಬ್ಬನೇ ರೆಸ್ಪಾನ್ಸಿಬಲ್ ಅಲ್ಲ, ಆದರೂ ಮೀಡಿಯಾದವರು ಬಿಂಬಿಸೋದು ನನ್ನ ಒಬ್ಬನ್ನೇ ಮಾತ್ರ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದಮೇಲೂ ಅವರ ಎಂಪ್ಲಾಯೀಸ್ಗಳಿಗೆ ಸಂಬಳನ ಕೊಡದೆ ಹೋದ್ಮೇಲೂ ಅವರಲ್ಲಿ ಒಂದು ಗಿಲ್ಟ್ ಇತ್ತಾ, ಪಶ್ಚಾತ್ತಾಪ ಇತ್ತಾ? ಇಲ್ಲ. ಅವ್ರು ಹೇಳೋ ಪ್ರಕಾರ 3,000 ಕೋಟಿ ಸ್ವಂತ ಹಣವನ್ನು ಕಂಪನಿ ಮೇಲೆ ಹಾಕಿದ ಮೇಲೂ ಕೂಡ ಅವ್ರು ಸಾರಿ ಕೇಳಬೇಕಾ ಅಂತ ಹೇಳ್ತಾರೆ. ಆದರೆ ಅವರಷ್ಟೇ ಸಫರ್ ಆಗಿದ್ದಂಥ ಎಂಪ್ಲಾಯೀಸ್ಗಳಿಗೆ ಸಾರಿ ಕೇಳ್ತಾರೆ. ಆ್ಯಂಡ್ ಯಾಕೆ ಅವರ ಸ್ಯಾಲ್ರಿ ಕ್ರೆಡಿಟ್ ಆಗಿಲ್ಲ ಅಂತ ಅನ್ನೋದಕ್ಕೆ ಅವ್ರ ಹತ್ರ ರೀಸನ್ ಕೂಡ ಇದೆ ಅಂತ ಹೇಳ್ತಾರೆ.
ಕರ್ನಾಟಕ ಹೈಕೋರ್ಟಲ್ಲಿ ವಿಜಯ್ ಮಲ್ಯ ಅವ್ರದ್ದು ಅಥವಾ ಕಂಪನಿ ಅವ್ರದ್ದು ಏನು ಕ್ಯಾಶ್ ಇತ್ತು ಅದೆಲ್ಲ ಡೆಪಾಸಿಟ್ ಆಗಿತ್ತು. ವಿಜಯ್ ಮಲ್ಯ ಅವರು ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಅವರು ಸ್ಯಾಲ್ರೀಸ್ನ ಪೇ ಮಾಡೋದಕ್ಕೆ ಅಲೋ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ಅಸೆಟ್ಸ್ ಕೂಡ ಫ್ರೀಸ್ ಆಗಿತ್ತು ಆ್ಯಂಡ್ ಕಂಪನಿಯ ಅವೈಲೇಬಲ್ ಇದ್ದಂಥ ಕ್ಯಾಶ್ನ ಕೂಡ ಕೋರ್ಟಲ್ಲಿ ಟೇಕ್ ಓವರ್ ಮಾಡಿತ್ತು. ಬಟ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಸಹ ಬ್ಯಾಂಕ್ಗಳ ಅಬ್ಜೆಕ್ಷನ್ಸಿಂದ ಎಂಪ್ಲಾಯೀಸ್ಗೆ ಸ್ಯಾಲ್ರಿನ ಕೊಡೋಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಆ ಒಂದು ವಿಷಯವಾಗಿ ಈಗಲೂ ಸಹ ಅವರು ಕ್ಷಮೆ ಕೇಳೋದಕ್ಕೆ ರೆಡಿ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಇದೆಲ್ಲ ಆದಮೇಲೆ ಯಾವಾಗ ವಿಜಯ್ ಮಲ್ಯ ಅವರು 60ನೇ ವರ್ಷದ ಬರ್ಡನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತಾರೆ, ಆಗ ಪಬ್ಲಿಕ್ ಕೆಂಗಣ್ಣಿಗೆ ಗುರಿ ಆಗ್ತಾರೆ. ಸೊ 2016ರಲ್ಲಿ ಸುಪ್ರೀಂ ಕೋರ್ಟ್ ಎಂಟರ್ ಆಗುತ್ತೆ. ಸೊ ವಿಜಯ್ ಮಲ್ಯ ಅವರ ಕೇಸ್ನ ಹಿಯರಿಂಗ್ 3ನೇ ಮಾರ್ಚ್ 2016ಕ್ಕೆ ಇರುತ್ತೆ. ಬಟ್ ವಿಜಯ್ ಮಲ್ಯ ಅವರು 2ನೇ ಮಾರ್ಚ್ ಇಂಡಿಯಾಯಿಂದ ಬೇರೆ ಕಂಟ್ರಿಗೆ ಹೋಗ್ತಾರೆ. ಬಟ್ ಈ ಒಂದು ವಿಷಯನ ವಿಜಯ್ ಮಲ್ಯ ಅವರು ಒಪ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಈ ಥರ ಕೋರ್ಟ್ ಹಿಯರಿಂಗ್ ಇತ್ತು ಅನ್ನೋದೇ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಅವ್ರು ಏರ್ಪೋರ್ಟ್ ಹೋಗೋಕ್ಕಿಂತ ಮುಂಚೆ ಫಿನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿಗೆ ಹೇಳಿ ಹೋಗಿದ್ದೆ ಅಂತ ಹೇಳ್ತಾರೆ. ಆದರೆ ಮೀಡಿಯಾದವರು ಸುಮ್ಮನೆ ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಅವತ್ತು ಅವರು ಇಂಡಿಯಾನ ಬಿಟ್ಟು ಹೋಗಿದ್ದು ಯಾಕೆ? ವಿಜಯ್ ಮಲ್ಯ ಅವರು ಹೇಳೋ ಪ್ರಕಾರ 1988ರಲ್ಲಿ ಇಂಗ್ಲೆಂಡ್ಗೆ ಅವರು ಹೋಗ್ತಾರೆ. 1992ರಲ್ಲಿ ಅವರಿಗೆ ILR ಸಿಗುತ್ತೆ, ಅಂದರೆ ಇಂಡೆಫಿನೆಟ್ ಲೀವ್ ರಿಮೇನ್ ಅಂತ. ಅಂದರೆ ಈ ILR ಒಂದು ಪರ್ಸನ್ಗೆ ಇಮಿಗ್ರೇಷನ್ ಸ್ಟೇಟಸ್ನ ಕೊಡುತ್ತೆ, ಅಂದರೆ ಆ ವ್ಯಕ್ತಿಗೆ UKಯಲ್ಲಿ ಪರ್ಮನೆಂಟ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅವರು 32 ವರ್ಷಗಳಿಂದ UKಯ ಪರ್ಮನೆಂಟ್ ರೆಸಿಡೆಂಟ್ ಆಗಿದ್ದರು. ಸೊ ಹಾಗಾಗಿ ಅವರು ಇಂಡಿಯಾದಲ್ಲಿ ಬರೀ 182 ಡೇಸ್ ಮಾತ್ರ ಇರೋದಕ್ಕೆ ಸಾಧ್ಯ. ಯಾಕಂದರೆ ಅವರು NRI ಅಂತ 1988ರಲ್ಲಿ ಸ್ಟೇಟಸ್ನ ಪಡ್ಕೊಂಡಿರ್ತಾರೆ. ಆದರೆ ಅವತ್ತು ಹೋದವರು ಮತ್ತೆ ಯಾಕೆ ಇಂಡಿಯಾಗೆ ಬರಲಿಲ್ಲ? ಸೊ ಅವರು ಅವತ್ತು ಇಂಡಿಯಾಯಿಂದ ಹೋಗಿದ ನಂತರ ಮೀಡಿಯಾದವರು ದೊಡ್ಡ ಸೆನ್ಸೇಷನಲ್ ನ್ಯೂಸ್ನ ಕ್ರಿಯೇಟ್ ಮಾಡ್ತಾರೆ. ಆದರೆ ಗೌರ್ಮೆಂಟ್ ಫ್ಯಾಕ್ಟ್ ಚೆಕ್ ಮಾಡಲ್ಲ. ವಿಜಯ್ ಮಲ್ಯ ಅವರ ಪಾಸ್ಪೋರ್ಟ್ನ ರಿವೋಕ್ ಮಾಡ್ತಾರೆ. ಬಟ್ ವಿಜಯ್ ಮಲ್ಯ ಅವರು ಹೇಳೋ ಪ್ರಕಾರ ಅವರ ಅಸೆಟ್ ಏನಿತ್ತು ಅದನ್ನೆಲ್ಲ ಫ್ರೀಸ್ ಮಾಡಿರ್ತಾರೆ. ಆ್ಯಂಡ್ ಅವರ ಸಾಲ ಬಂದು 6,203 ಕೋಟಿ ಇರುತ್ತೆ. ಆದರೆ ಇದುವರೆಗೂ ಬ್ಯಾಂಕ್ ಅವರಿಗೆ ಎಷ್ಟೇ ಕೇಳಿದ್ರೂ ಕೂಡ ಅಕೌಂಟ್ ಸ್ಟೇಟ್ಮೆಂಟ್ನ ಕೊಟ್ಟಿರೋದಿಲ್ಲ. ಆದರೆ ಪಾರ್ಲಿಮೆಂಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಏರ್ಲೈನ್ಸ್ನ ಮುಖಾಂತರ ಒಂದು ರಿಪೋರ್ಟಲ್ಲಿ ಹೇಳಿಕೆ ಬರುತ್ತೆ. ವಿಜಯ್ ಮಲ್ಯ ಅವರಿಂದ 14,100 ಕೋಟಿ ರಿಕವರ್ ಮಾಡಲಾಗಿದೆ ಅಂತ. ಆದರೆ ಬ್ಯಾಂಕ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರೋದಿಲ್ಲ. ಸೊ ಅವರು ಕರ್ನಾಟಕ ಹೈಕೋರ್ಟ್ಗೆ ಹೋಗಿ ಕೇಳ್ತಾರೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಕೊಡೋದಕ್ಕೆ. ಬಟ್ ಆದರೂ ಸಿಗೋದಿಲ್ಲ. ಆ್ಯಂಡ್ ಇದ್ರ ರಿಲೇಟೆಡ್ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ನ ಕೂಡ ಅವರು ಇದೆ ಅಂತ ಹೇಳಿ ಜಸ್ಟಿಫೈ ಕೂಡ ಮಾಡ್ಕೊತಾರೆ. ಸೊ ವೀಕ್ಷಕರೇ, ನಿಜಕ್ಕೂ ವಿಜಯ್ ಮಲ್ಯ ಅವರು ಏನೇನು ಹೇಳಿದ್ರು ಅದೆಲ್ಲ ಸತ್ಯ ಅಂತ ನಿಮಗೆ ಅನಿಸುತ್ತಾ? ವಿಜಯ್ ಮಲ್ಯ ಅವರು ನಿಜಕ್ಕೂ ಇನ್ನೋಸೆಂಟ್ ಅಂತ ನಿಮಗೆ ಅನಿಸುತ್ತಾ? ಇಲ್ಲಿ ಯಾವುದು ತಪ್ಪಿತ್ತು? ಗೌರ್ಮೆಂಟ್ ತಪ್ಪಿತ್ತಾ, ಬ್ಯಾಂಕ್ ತಪ್ಪಿತ್ತಾ, ಅಥವಾ ವಿಜಯ್ ಮಲ್ಯ ಅವ್ರದ್ದು ತಪ್ಪಿತ್ತಾ, ಅಥವಾ ನಮ್ಮಗಳದ್ದು ತಪ್ಪಿತ್ತಾ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನಷ್ಟು ಇದೇ ಥರ ವೀಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.